ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 55. ವಿಶ್ವಾಮಿತ್ರನು ಈಶ್ವರನಿಂದ ದಿವ್ಯಾಸ್ತ್ರಗಳನ್ನು ಪಡೆದು ವಸಿಷ್ಠನ ಮೇಲೆ ಪುನಃ ಯುದ್ಧಕ್ಕೆ ಬಂದುದು. ವಿಶ್ವಾಮಿತ್ರನ ಅಸ್ತ್ರದಿಂದ ಮೂರ್ಛೆಗೊಂಡು ಸಂಕಟಪಡುತ್ತಿದ್ದ ತನ್ನ ಸೈನ್ಯವನ್ನು ನೋಡಿ ವಸಿಷ್ಠನು ಕಾಮಧೇನುವನ್ನು ಯೋಗ ಬಲದಿಂದ ಇನ್ನೂ ಹೆಚ್ಚು ಸೈನ್ಯವನ್ನು ಸೃಷ್ಟಿ ಮಾಡೆಂದು ಪ್ರೇರೇಪಿಸಿದನು. ಆಗ ಆಕೆಯ ಹೂಂಕಾರದಿಂದ ಸೂರ್ಯನಿಗೆ ಸಮಾನರಾದ ತೇಜಸ್ಸುಳ್ಳ ಕಾಂಬೋಜರು, ಕೆಚ್ಚಲಿನಿಂದ ಆಯುಧ ಪಾಣಿಗಳಾದ ಪಪ್ಲವರು, ಯೋನಿ ಭಾಗದಿಂದ ಯವನರು, ಪೃಷ್ಠಭಾಗದಿಂದ ಶಕರು, ರೋಮರಂಧ್ರಗಳಿಂದ ಮ್ಲೇಚ್ಛರು, ಹಾರೀತರು, ಕಿರಾತರು ಉತ್ಪನ್ನರಾದರು. ಎಲೈ ರಘುನಂದನ, ಇವರುಗಳು ಕೂಡಲೇ ಕಾಲಾಳು, ಆನೆ, ಕುದುರೆ, ರಥ ಸಹಿತವಾಗಿ ವಿಶ್ವಾಮಿತ್ರನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದರು. ಮಹಾತ್ಮನಾದ ವಸಿಷ್ಠನಿಂದ ಸೈನ್ಯವೆಲ್ಲವೂ ನಾಶವಾದುದನ್ನು ಕಂಡು ವಿಶ್ವಾಮಿತ್ರನ 100 ಜನ ಮಕ್ಕಳು ನಾನಾ ಆಯುಧಗಳಿಂದ ಕೂಡಿ ತಾಪಸ ಶ್ರೇಷ್ಠನಾದ ವಸಿಷ್ಠನನ್ನೆದುರಿಸಲು ಕೋಪದಿಂದ ಓಡಿ ಬಂದರು. ಮಹಾತ್ಮನಾದ ಆ ಋಷಿಯು ಕೇವಲ ಹೂಂಕಾರ ಮಾತ್ರದಿಂದಲೇ ಅವರೆಲ್ಲರನ್ನೂ ಸುಟ್ಟುಬಿಟ್ಟನು. ವಿಶ್ವಾಮಿತ್ರನ ಮಕ್ಕಳು ತಮ್ಮ ಕುದುರೆ, ರಥ, ಪದಾತಿಗಳ ಸಮೇತ ಮಹಾತ್ಮನಾದ ವಸಿಷ್ಠನಿಂದ ಅಲ್ಪಕಾಲದಲ್ಲಿ ಸುಟ್ಟು ಭಸ್ಮವಾದರು. ಆಗ ಮಹಾಕೀರ್ತಿವಂತನಾದ ವಿಶ್ವಾಮಿತ್ರನು ತನ್ನ ಮಕ್ಕಳು, ತನ್ನ ಸೈನ್ಯವು ಎಲ್ಲವೂ ನಾಶ ಹೊಂದಿದ್ದನ್ನು ನೋಡಿ ಲಜ್ಜೆಯಿಂದ ಕೂಡಿ ಚಿಂತಿಸತೊಡಗಿದನು. ವೇಗವಿಲ್ಲದ ಸಮುದ್ರದಂತೆಯೂ, ವಿಷದ ಹಲ್ಲನ್ನು ಕಳೆದುಕೊಂಡ ಹಾವಿನಂತೆಯೂ, ಗ್ರಹಣ ಹೊಂದಿದ ಸೂರ್ಯನಂತೆಯೂ ಕೂಡಲೇ ಕಾಂತಿಹೀನನಾದನು. ಮಕ್ಕಳನ್ನು, ಸೈನ್ಯವನ್ನು ಕಳೆದುಕೊಂಡು ದೀನನಾಗಿ ರೆಕ್ಕೆಗಳನ್ನು ಕಳೆದುಕೊಂಡ ಪಕ್ಷಿಯಂತೆ ದರ್ಪವನ್ನು, ಉತ್ಸಾಹವನ್ನು ಕಳೆದುಕೊಂಡು ವೈರಾಗ್ಯ ಭಾವನೆಯನ್ನು ಹೊಂದಿದನು. ಉಳಿದಿದ್ದ ಒಬ್ಬನೇ ಮಗನಿಗೆ ರಾಜ್ಯವನ್ನು ಒಪ್ಪಿಸಿಬಿಟ್ಟು ಕ್ಷತ್ರಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸೆಂದು ಆಜ್ಞಾಪಿಸಿ ಕಾಡಿಗೆ ಹೊರಟು ಹೋದನು. ಕಿನ್ನರ ಉರಗದಿಂದ ಸೇವಿಸಲ್ಪಡುವ ಹಿಮವತ್ ಪರ್ವತದ ತಪ್ಪಲಿಗೆ ಹೋಗಿ ಪರಮೇಶ್ವರನ ಅನುಗ್ರಹವನ್ನು ಪಡೆಯಲು ಮಹತ್ತಾದ ತಪಸ್ಸನ್ನು ಮಾಡಿದನು. ಕೆಲವು ಕಾಲವಾದ ಮೇಲೆ ಋಷಭಧ್ವಜನಾದ ಈಶ್ವರನು ಮಹಾಬಲಶಾಲಿಯಾದ ವಿಶ್ವಾಮಿತ್ರನಿಗೆ ವರವನ್ನು ಕೊಡುವುದಕ್ಕೋಸ್ಕರ ಆತನಿಗೆ ಪ್ರತ್ಯಕ್ಷನಾದನು. ಎಲೈ ರಾಜನೇ, ಏತಕ್ಕಾಗಿ ತಪಸ್ಸು ಮಾಡುತ್ತಿರುವೆ? ನಿನ್ನ ಉದ್ದೇಶವೇನು? ನಿನ್ನ ಅಪೇಕ್ಷೆ ಏನೆಂಬುದನ್ನು ಹೇಳು, ವರವನ್ನು ಕೊಡುವೆನು ಎಂಬುದಾಗಿ ಈಶ್ವರನು ನುಡಿಯಲು ಮಹಾತಪಸ್ವಿಯಾದ ವಿಶ್ವಾಮಿತ್ರನು ಈಶ್ವರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ಎಲೈ ಪಾವನ ಮೂರ್ತಿಯಾದ ಮಹಾದೇವನೇ, ನೀನು ಸಂತುಷ್ಟನಾಗಿದ್ದರೆ ಧನುರ್ವೇದವನ್ನು ಅದರ ಆಂಗೋಪಾಂಗಗಳಿಂದಲೂ ಅದಕ್ಕೆ ಅನ್ವಯಿಸುವ ಉಪನಿಷತ್ತಿನಿಂದಲೂ ಕೂಡಿ ಅದರ ರಹಸ್ಯಗಳೊಂದಿಗೆ ನನಗೆ ಅನುಗ್ರಹಿಸು. ಎಲೈ ಪಾವನನೇ, ದೇವದಾನವ ಮಹರ್ಷಿಗಳಲ್ಲಿಯೂ ಗಂಧರ್ವ ಯಕ್ಷ ರಾಕ್ಷಸರಲ್ಲಿಯೂ ಯಾವ ಯಾವ ಅಸ್ತ್ರಗಳಿವೆ ಅವೆಲ್ಲ ಅಸ್ತ್ರಗಳು ನನಗೆ ತಿಳಿಯುವಂತೆ ಅನುಗ್ರಹಿಸು. ಎಲೈ ಪರಮೇಶ್ವರನೇ, ನನ್ನ ಮನೋಭೀಷ್ಟವು ನಿನ್ನ ಪ್ರಸಾದದಿಂದ ನೆರವೇರಲಿ ಎಂದು ಬೇಡಿದನು. ಈಶ್ವರನು ಹಾಗೆಯೇ ಆಗಲಿ ಎಂದು ವರವನ್ನು ಕೊಟ್ಟು ಹೊರಟು ಹೋದನು. ಮಹಾಬಲಶಾಲಿಯಾದ ರಾಜರ್ಷಿಯಾದ ವಿಶ್ವಾಮಿತ್ರನು ಅಸ್ತ್ರಗಳನ್ನು ಪಡೆದು ದರ್ಪದಿಂದ ತುಂಬಿ ಹೋದನು. ಪರ್ವಕಾಲದಲ್ಲಿ ಸಮುದ್ರವು ಉಬ್ಬುವಂತೆ ತನ್ನ ಪರಾಕ್ರಮವು ಹೆಚ್ಚುತ್ತಿರಲು ಋಷಿಶ್ರೇಷ್ಠನಾದ ವಸಿಷ್ಠನು ಇನ್ನೂ ಸತ್ತನೆಂದೇ ತಿಳಿದನು. ಅನಂತರ ರಾಜನು ವಸಿಷ್ಠ ಋಷಿಯ ಆಶ್ರಮಕ್ಕೆ ಬಂದು ಅಸ್ತ್ರ ಪ್ರಯೋಗ ಮಾಡಲು ಆ ಅಸ್ತ್ರಗಳ ತೇಜಸ್ಸಿನಿಂದ ಆ ತಪೋವನವೆಲ್ಲವೂ ಸುಟ್ಟು ಹೋಯಿತು. ಬುದ್ಧಿಶಾಲಿಯಾದ ವಿಶ್ವಾಮಿತ್ರನು ಅಸ್ತ್ರ ಪ್ರಯೋಗ ಮಾಡುವುದನ್ನು ನೋಡಿ ಅಲ್ಲಿದ್ದ 100 ಮಂದಿ ಋಷಿಗಳು ದಿಕ್ಕು ದಿಕ್ಕಿಗೂ ಓಡಿದರು. ವಸಿಷ್ಠನ ಶಿಷ್ಯರೂ ಓಡಿದರು. ಆ ತಪೋವನದ ಮೃಗಪಕ್ಷಿಗಳು ಭಯದಿಂದ ಕಂಗೆಟ್ಟು 1000 ಗಟ್ಟಲೆಯಾಗಿ ಓಡಿ ಹೋದವು. ಮಹಾತ್ಮನಾದ ವಸಿಷ್ಠ ಋಷಿಯ ಆಶ್ರಮವು ಶೂನ್ಯ ಪ್ರದೇಶವಾಗಿ ಮುಹೂರ್ತ ಮಾತ್ರದಲ್ಲಿ ಬಂಜರು ಭೂಮಿಯಂತೆ ನಿಶ್ಶಬ್ದವಾಯಿತು. ವಸಿಷ್ಠನು ಮಾತ್ರ ವಿಶ್ವಾಮಿತ್ರನನ್ನು ಸೂರ್ಯನು ಮಂಜನ್ನು ನಾಶಪಡಿಸುವಂತೆ ನಾಶ ಮಾಡುವೆನು, ಹೆದರಬೇಡಿ ಎಂದು ಬಾರಿ ಬಾರಿಗೂ ಹೇಳುತ್ತಲೇ ಇದ್ದನು. ಆಗ ಮಹಾ ತೇಜಸ್ವಿಯಾದ ತಾಪಸ ಶ್ರೇಷ್ಠನಾದ ವಸಿಷ್ಠನು ವಿಶ್ವಾಮಿತ್ರನನ್ನು ಕುರಿತು ರೋಷದಿಂದ ಬಹಳ ಕಾಲದಿಂದ ಬೆಳೆದು ಬಂದಿದ್ದ ಆಶ್ರಮವನ್ನು ನೀನು ನಾಶಪಡಿಸಿರುವೆ. ನೀನು ದುರ್ನಡತೆಯವನು. ಎಲೋ ಮೂಢ, ನಿನ್ನ ಆಯುಸ್ಸು ಮುಗಿಯಿತೆಂದು ತಿಳಿ ಎಂದು ಹೇಳುತ್ತಾ ಅತ್ಯಂತ ಕೋಪಾವಿಷ್ಟನಾಗಿ ಹೊಗೆಯಿಲ್ಲದ ಕಾಲಾಗ್ನಿಯಂತೆಯೂ ಮತ್ತೊಂದು ಯಮದಂಡವು ಎಂಬಂತಿರುವ ತನ್ನ ದಂಡವನ್ನು ಬೇಗನೆ ಹಿಡಿದೆತ್ತಿದನು.
ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನೆಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಸದ್ದನ್ನು ಒತ್ತಿ.